ನಮ್ಮ ಜೊತೆ ಸಂತೋಷ್ ಅನ್ನೋರಿದ್ದಾರೆ. ಸಂತೋಷ್ ಅಂದರೆ ಆಲ್ಮೋಸ್ಟ್ ಯಾರಿಗೆ ಗೊತ್ತಾಗಲ್ಲ ಅಲ್ವಾ? ತುಕಾಲಿ ಸಂತೋಷ್ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರು ಮಾತಾಡ್ತಾ ಹೋಗೋಣ ಅವ್ರನ್ನ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಚೆನ್ನಾಗಿದ್ದೀರಾ? ನಮಗೂ ಚೆನ್ನಾಗಿದ್ದಂಗೆ ಕಾಣಿಸ್ತಾ ಇದ್ದೀರಾ. ಸರ್, ಇನ್ನೊಂದು ಡೌಟ್ ಬಂದಿದೆ. ಈ ಸಲ ಬಿಗ್ ಬಾಸ್ಗೆ ನಿಮ್ಮ ಹೆಂಡತಿ ಬರ್ತಾ ಇದ್ದಾರೆ ಅಂತ. ಸೊ ಏನೇನೆಲ್ಲ ಟಿಪ್ಸ್ ಕೊಟ್ಟಿದ್ದೀರಾ ಸರ್ ಅವರಿಗೆ ನೀವು? ಅಲ್ಲ, ಟಿಪ್ಸ್ ಕೊಡೋಕೆ ಅವ್ರು ಹೋಗ್ಬೇಕಲ್ವಾ? ಸರ್, ಎಲ್ಲ ಕಡೆನೂ ನಿಮ್ಮ ಹೆಂಡತಿ ಅವಾಗ ಸರ್ ಈಗ ಬಂದವರೆಲ್ಲ ಅವ್ರನ್ನೇ ಕೇಳ್ತಾ ಇದ್ದಾರೆ, ನಿಮ್ಮ ಹೆಂಡತಿ ಬರ್ತಿದ್ದಾರೆ, ಎಲ್ಲೋದ್ರಿ ಅಂತ. ಅದಕ್ಕೆ ಅವ್ರೇನಾದ್ರು ಬಿಗ್ ಬಾಸ್ ಮನೆಗೆ ಬರೋಕ್ಕೆ ರೆಡಿ ಆಗ್ತಾ ಇದ್ದಾರಾ ಅಂತ. ಹಂಗೇನಿಲ್ಲ, ನೀವು ಫುಡ್ ಮೇಳದ ಬಗ್ಗೆ ಕೇಳಬೇಕು. ಬಿಗ್ ಬಾಸ್ ವಿಚಾರದ ಏನಾದ್ರು ಕೇಳೋದು, ನಾನು ಏನಾದ್ರು ಒಂದು ಎರಡು ಮಾತು ಹೇಳೋದು, ನೀವು ಅದನ್ನೇ ಹೆಡ್ಲೈನ್ ಹಾಕೋದು. ಈಗ ಹೋಯ್ತವ್ರೆ ಅಂತ ಅನ್ನೋದು, ಇವೆಲ್ಲ ಯಾಕೆ ಬೇಕು? ಅಲ್ಲ ಸರ್, ಆದ್ರೂ ಬಿಟ್ಕೊಡ್ತಾ ಇಲ್ಲ. ನನ್ನ ಹೆಂಡತಿ ಹೋಗ್ತಾ ಇದ್ದಾಳೆ, ನಾನು ಹೇಳ್ತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಓಕೆನಾ? ಇದನ್ನ ತಂಬ್ಲೈನ್ ಹಾಕೊಂತೀವಿ. ಓಕೆ, ರೆಡಿ ಸರ್? ತಂಬ್ಲೈನ್ ಹಾಕೊಳ್ಳೋಕ್ಕೆ ರೆಡಿಯಾಗಿ ಕೂತ್ಬಿಟ್ಟವ್ರಲ್ಲಪ್ಪ. ಸರ್, ಇದೊಂದು ಹೇಳಿ, ಏನು ನಿಮ್ಮ ಹೆಂಡತಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ, ಏನೆಲ್ಲ ಟಿಪ್ಸ್ ಕೊಟ್ಟಿದ್ದೀರಾ ಅಂತ? ಮೇಡಮ್, ಹೋದ್ರೆ ಟಿಪ್ಸ್ ಕೊಡ್ಬೋದು, ಓಕೆ. ಇನ್ನೂ ಕನ್ಫರ್ಮ್ ಆಗಿಲ್ಲ ಅಲ್ವಾ? ಸೊ ಹಂಗಾಗಿ ಟಿಪ್ಸ್ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಒಂದು ವೇಳೆ ಆ ಥರ ಅವಕಾಶ ಬಂದರೆ ಖಂಡಿತವಾಗ್ಲೂ ಟಿಪ್ಸ್ ಸಮೇತ ಕೊಟ್ಟು ಕಳಿಸ್ತೀನಿ. ಆಮೇಲೆ ಇನ್ನೊಂದೇನೆಂದರೆ, ಟಿಪ್ಸ್ ತಗೊಂಡು ಹೋಗಿ ಆಡೋ ಅಂಥ ಆರ್ಟಿಸ್ಟ್ ಏನಲ್ಲ ನನ್ನ ಹೆಂಡತಿ. ಅವಳ ಹತ್ರನೇ ಬೇಕಾದಷ್ಟು ಟಿಪ್ಸ್ಗಳಿದೆ. ನಾವು ಏನು ಹೇಳಿದ್ರು ಕೇಳಲ್ಲ ಅವಳು. ಇಷ್ಟು ಬ್ರಿಲಿಯಂಟು. ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೋಗ್ತಾರೆ. ಅವಕಾಶ ಸಿಕ್ಕಿದ್ರೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಬಿಂಗ್ ಬ್ಯಾಮ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ? ಇಲ್ಲ, ಮಿಸ್ ಮಾಡ್ಕೋತಾ ಇಲ್ಲ. ತಗೊಂಡು ಬಂದ್ಬಿಟ್ಟಿದ್ದೀರಾ? ಹೌದೌದು, ಅದಕ್ಕೆ ಅಭಿಮಾನಿಗಳು ಒಂದೆರಡು ಬೀನ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಆ ಬೀನ್ ಬ್ಯಾಗ್ ಇರೋದ್ರಿಂದ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಚೆನ್ನಾಗಿದೆ ಬೀನ್ ಬ್ಯಾಗು. ಸರ್, ಹೇಗಿದ್ದಾರೆ ನಿಮ್ಮ ಫ್ರೆಂಡ್ ವರ್ತೂರ್ ಸಂತೋಷ್ ಅವರು? ಚೈನಲ್ಲೇ ಕಾಣಿಸ್ತಾ ಇದೆ ಸಂತೋಷ. ಹೌದೌದು, ಯಾವಾಗ್ಲೂ ಖುಷಿಯಾಗಿರ್ತೀವಿ. ಅಣ್ಣ ನಾನು ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಮತ್ತು ಬಾಂಡಿಂಗ್ ಚೆನ್ನಾಗೈತೆ. ಕಷ್ಟ ಸುಖ ವಿಚಾರಿಸ್ತಾರೆ. ಅವರೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ವರ್ತೂರು ಸಂತೋಷ ಅಣ್ಣನ ಚೆನ್ನಾಗಿ ಇಟ್ಟಿರಲಿ ಅನ್ನೋದು ಅಷ್ಟೇ ನಮ್ಮ ಭಾವನೆ. ಸಂತೋಷ ಅಂದಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ ಅಂತ ನಿಮ್ಮ ಕತ್ತಲಿರೋ ಚೈನಾ ಹೇಳ್ತಾ ಇದೆ ಸರ್. ಚೈನ್ ಹೇಳ್ತೈತೆ ಅಂದರೆ, ನಮ್ಮ ವರ್ತೂರು ಸಂತೋಷ ಅಣ್ಣ ನೆನಪಿಗೋಸ್ಕರ ಹಾಕೊಂಡಿರ್ತೀನಿ ಯಾವಾಗಲೂ, ಮಿಸ್ ಮಾಡೋದು ಬೇಡ ಅಂತ. ನಮ್ಮ ಜೊತೆಲೇ ಯಾವಾಗಲೂ ಅವರು ಇರೋಕ್ಕಾಗಲ್ಲ, ನಾವು ಇರೋಕ್ಕಾಗಲ್ಲ. ಸೊ ಅವ್ರು ಕೊಟ್ಟಿರೋ ಒಂದು ಲಾಕೆಟ್ ಜೊತೆಲಿದ್ದರೆ ಇನ್ನೊಂದು ಸ್ವಲ್ಪ ಫ್ರೆಂಡ್ಶಿಪ್ಪು. ಯಾವಾಗಲೂ ನೀವೆಲ್ಲ ಜ್ಞಾಪಿಸ್ತೀರಾ, ಎಲ್ಲಿ ವರ್ತೂರು ಸಂತೋಷ ಅಂತ ಹೇಳ್ತೀರಾ, ಈ ಲಾಕೆಟಲ್ಲಿದ್ದಾಗ. ಸೊ ಅದು ನಮಗೆ ಮತ್ತೆ ಮೆಮೊರಿ ಆಗ್ತಾನೆ ಇರ್ತದೆ. ಸೊ ಹಂಗಾಗಿ ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಸರ್, ಹಂಗೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ಸ್ವಲ್ಪ ಕಂಟೆಸ್ಟನ್ನು ರಿವೀಲ್ ಆಗೋಕೆ ಇವತ್ತಿನ ದಿನ ಇದೆ. ಸೊ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್? ಅದು ಇವತ್ತೇ ಟೆಲಿಕಾಸ್ಟ್ ಮಾಡ್ತೀರಾ, ನಾಳೆಗೆ ಮಾಡ್ತೀರಾ? ಆ್ಯಕ್ಚುಲಿ ಯಾವುದನ್ನ ಈ ವಿಡಿಯೋನ ಇವತ್ತೇ ಮಾಡ್ತೀವಿ ಸರ್, ಖಂಡಿತ. ಇವತ್ತೇ ಮಾಡಿದ್ರೆ ಇವತ್ತು ಸಂಜೆ ಟಿ ವಿ ನೋಡ್ಕೊಂಡು ಟೆಲಿಕಾಸ್ಟ್ ಮಾಡ್ಕೊಳ್ಳಿ. ನಾಳೆಗೆ ಮಾಡಿದ್ರೆ ಇನ್ನೊಂದ್ಸಲಿ ಟಿ ವಿ ನೋಡ್ಬಿಟ್ಟು ಮಾಡ್ಕೊಳ್ಳಿ. ಸರ್, ನಾನು ಏನು ಹೇಳಿ ನಿಮಗೆ? ಅಲ್ಲ, ನಿಮಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಓದೋರಿಗೆ ಅಂತ? ಓದೋರಿಗೆಲ್ಲ ಏನು ಹೇಳೋಕ್ಕೆ ಅಂತನಾ? ಸೊ ಒಳ್ಳೆ ಆಟ ಆಡಿ, ಜಗಳ ಹೊಡೆದಾಟ ಇದಷ್ಟೇ ಮುಖ್ಯ ಅಲ್ಲ. ನಂತರನೂ ಮಾತಾಡ್ಕೊಂಡು ಕೂಡ ಫಿನಾಲೆವರೆಗೂ ಬರ್ಬೋದು. ಮಾತಾಡೋಕ್ಕೆ ಅಲ್ಲಿರೋದು. ನಿಮ್ಮ ಹುಡುಗರುಗಳು ನಿಮ್ಗಳ ಬಗ್ಗೆನೇ ಮಾತಾಡ್ಕೊಂಡೆ ಬಗೆಹರಿಸ್ಕೊಳ್ಳಿ. ಚೆನ್ನಾಗಿ ಆಟ ಆಡಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಎಂಟರ್ಟೈನ್ಮೆಂಟ್ ಕೊಡಿ ಅಷ್ಟೇ ಜನಕ್ಕೆ. ಏನು ಸೀಸನ್ 10 ಅನ್ನೋದಿತ್ತು, ಅದರ ಎಕ್ಸ್ಪೆಕ್ಟೇಷನ್ ದುಪ್ಪಟ್ಟಾಗಿದೆ. ಸೀಸನ್ 11 ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಬೇಕು, ಆ ಥರ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಸರ್, ಫೈನಲ್ ಆಗಿ ನಾವು ಫುಡ್ ಫೆಸ್ಟ್ ಬಗ್ಗೆ ಬರ್ತಾ ಇದ್ದೀವಿ ಸರ್. ಫುಡ್ ಎಲ್ಲ ಟೇಸ್ಟ್ ಮಾಡಿದ್ದೀರಾ? ಹೇಗಿದೆ ಸರ್? ಸದ್ಯ ಎಲ್ಲಿ ಬರೀ ಬಿಗ್ ಬಾಸು ನನ್ನ ಹೆಂಡ್ತಿನೇ ಕೇಳಿ ಮುಗಿಸ್ಬಿಡ್ತಾರೆ ಅಂದ್ಕೊಂಡೆ. ಇಲ್ಲಿ ಕರೆಸಿರೋ ಫುಡ್ ಮೇಳದ ಬಗ್ಗೆ ಮಾತಾಡಿದ್ರಲ್ಲ, ಭಾರಿ ಖುಷಿ ಆಯಿತು. ಫುಡ್ ಮೇಳ ಅಂದ ತಕ್ಷಣವೇ ಭಾರಿ ಖುಷಿ ಆಗುತ್ತೆ. ಈಗ ಜಾತ್ರೆಗೆ ಹೋದರೆ ಜಾತ್ರೆಯಲ್ಲಿ ತೇರು, ಹಾಗೇ ಪ್ರತಿಯೊಂದು ಆಟದ ಸಾಮಾನುಗಳು ಅದೆಲ್ಲ ಇರ್ತದೆ. ಆಮೇಲೆ ಅಲ್ಲಿ ಅದೊಂಥರ ಜಾತ್ರೆ ಅಂದ್ರೇ ನಮ್ಮ ಹಳ್ಳಿ ಸಂಸ್ಕೃತಿಯಲ್ಲಿ ಒಂದು ಒಳ್ಳೆ ಪರಂಪರೆ. ಹಾಗೇ ನಾವು ಸಿಟಿ ಒಳಗೆ ಆ ಜಾತ್ರೆ ಪರಂಪರೆನ ನೋಡಿದ್ದು ನಾನು ಇಲ್ಲೇ ಫುಡ್ ಮೇಳದಲ್ಲಿ. ನಿಜವಾಗ್ಲೂ ಇದು ಫುಡ್ ಮೇಳ ಅಲ್ಲ, ಒಂದು ದೊಡ್ಡ ಜಾತ್ರೆ ಅಂತ ನೆನೆಸ್ಬೋದು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನಾ ಥರ ವೆರೈಟಿ. ನಾವು ಹೋಟ್ಲಿಗೆ ಹೋಗಿ ಕೇಳಿದ ತಕ್ಷಣವೇ, ಸರ್ ನಮಗೊಂದು ಇಡ್ಲಿ, ವಡೆ, ಒಂದು ಪ್ಲೇಟ್ ಪೂರಿ, ಮಸಾಲೆ ದೋಸೆ ಕೊಡಿ, ಇಷ್ಟೇ ನಮಗೆ ಕೇಳೋಕ್ಕಾಗೋದು. ಅಕಸ್ಮಾತ್ ಎಕ್ಸ್ಟ್ರಾ ಮೀರಿದ್ರೂ ಪಲಾವು, ಪುಳಿಯೋಗರೆ, ಚಿತ್ರಾನ್ನ ಇಷ್ಟೇ. ಇದಾದಮೇಲೆ ವೆರೈಟೀಸ್ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಏನಾದರೂ ಕೇಳೋದಾದರೆ ಇನ್ನೊಂದು 4-5 ಐಟಮ್ ಜಾಸ್ತಿ ಕೇಳ್ಬೋದು. ಅಷ್ಟರಲ್ಲೇ ನಾವು ತಿಂಡಿ ಮುಗಿಸ್ಬಿಡ್ತೀವಿ. ಆದರೆ ಇಲ್ಲಿಗೆ ಬಂದಮೇಲೆ ಯಾವ್ದು ಕೇಳೋದು ಯಾವ್ದು ಬಿಡೋದು ಅನ್ನಂಗೆ ಆಗೋಗ್ಬಿಟ್ಟಿದೆ. ನೂರಾರು ಥರ ವೆರೈಟಿ ಐಟಮ್ಸ್ಗಳು, ಫುಡ್ಗಳು, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಷ್ಟೊಂದು ಐಟಮ್ಸ್ ಇದೆ. ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲನೂ ಟೇಸ್ಟ್ ಮಾಡಿದ್ದೀನಿ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಪ್ರತಿಯೊಂದು ಐಟಮು ನಂಗೆ ಭಾರಿ ಇಷ್ಟ ಆಯಿತು. ಮತ್ತು ಈ ಥರ ಒಂದು ಫುಡ್ ಮೇಳನ ಆರ್ಗನೈಸ್ ಮಾಡೋದೈತಲ್ಲ, ಇದು ತಮಾಷೆ ವಿಚಾರ ಅಲ್ಲ, ತುಂಬ ಶಕ್ತಿ ಬೇಕು. ಇದು ನಮ್ಮ ಎಪಿಕ್ ಪ್ರೊಡಕ್ಷನ್ ವಿನೋದ್ ಸರ್ ಮತ್ತು ಅವ್ರ ಎಂಟೈರ್ ಟೀಮು, ಯಶೋಧ್ ಸರ್ ಡೈರೆಕ್ಟರ್ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ. ನಾನು ಕಣ್ಣು ತುಂಬ ಎಲ್ಲನೂ ತಿಂದಿದ್ದೀನಿ, ಬಾಯಿ ತುಂಬ ತಿನ್ನೋಕ್ಕಾಗಿಲ್ಲ, ಯಾಕೆಂದರೆ ಬಾಯಿ ಇಷ್ಟೇ ಹಿಡಿಯೋದು.
ಕಣ್ಣು ಎಷ್ಟು ಬೇಕಾದರೂ ತಿನ್ನುತ್ತೆ. ಯಾಕೆಂದರೆ ಕಣ್ಣಿಗೆ ಆಸೆ ಜಾಸ್ತಿ ಅಲ್ವಾ, ಕಣ್ಣಲ್ಲಿ ಕಂಡಿದ್ದೆಲ್ಲ ಬೇಕು ಅನಿಸುತ್ತೆ, ಬಾಯಲ್ಲಿ ತಿನ್ನೋಕ್ಕಾಗಲ್ಲ. ಸೊ ನಾನು ತುಂಬ ಎಂಜಾಯ್ ಮಾಡಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲವೊಂದು ಶುಗರ್ ಜಾಸ್ತಿ ಇರೋದು ತಿಂದಿಲ್ಲ, ಯಾಕೆ ನಮಗೆ ಶುಗರ್ ಇದೆ. ಸೊ ಹಂಗಾಗಿ ನಾನು ಶುಗರ್ ಐಟಮ್ ಟಚ್ ಮಾಡೋಕ್ಕೆ ಹೋಗಿಲ್ಲ. ತುಂಬ ಅದ್ಭುತವಾಗಿತ್ತು ಫುಡ್ ಮೇಳ. ಈ ಥರ ಅಂದರೆ ಜನಗಳು ಒಂದು ಸರಿನಾದರೂ ಈ ಥರ ಫುಡ್ ಮೇಳಕ್ಕೆ ಒಂದು ವಿಸಿಟ್ ಹಾಕಬೇಕು. ಯಾಕೆ ಗೊತ್ತಾ, ಬರೀ ಆ ಕಡೆ ಈ ಕಡೆ ಹೋಟೆಲ್ಸು ಅದು ಇದು ನೋಡಿರ್ತಾರೆ. ಸೊ ಈ ಥರ ಫುಡ್ ಮೇಳಕ್ಕೆ ಒಂದು ಇನ್ವೈಟ್ ಮಾಡಿದ್ರೆ ಅಥವಾ ಬಂದರೆ ನಿಮ್ಗೆ ಆರ್ಗ್ಯಾನಿಕ್ ಫುಡ್ಗಳು ಏನೇನಿದೆ ಅದನ್ನೆಲ್ಲ ತಿನ್ಕೊಂಡು ಹೋಗ್ಬೋದು. ಡಯಟ್ ಫುಡ್ಡು ಮತ್ತು ಆಯಿಲ್ ಐಟಮ್ ಇರ್ತಕ್ಕಂಥ ಫುಡ್ಗಳನ್ನ ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಫುಡ್ಗಳನ್ನ ತಿನ್ನೋದಕ್ಕೆ ಒಂದು ಒಳ್ಳೆಯ ಅವಕಾಶ. ಒಂದು ಸರಿ ಎಲ್ಲರೂ ವೀಕ್ಷಕರಿಗೆಲ್ಲ ನಾನು ಕೇಳ್ಕೊಳ್ಳೋದಷ್ಟೇ, ಈ ಒಂದು ಫುಡ್ ಮೇಳಕ್ಕೆ ಒಂದ್ಸಲಿ ಭೇಟಿ ಕೊಡಿ, ಬಂದು ಈ ಒಂದು ಫುಡ್ ಮೇಳದಲ್ಲಿ ಎಲ್ಲ ಫುಡ್ಗಳನ್ನ ಟೇಸ್ಟ್ ಮಾಡಿ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಎಪಿ ಪ್ರೊಡಕ್ಷನ್ ವಿನೋದ್ ಸರ್ ಆ್ಯಂಡ್ ಎಂಟೈರ್ ಟೀಮ್. ಥ್ಯಾಂಕ್ ಯು ನಾನು ಕರೆಸಿದ್ದಕ್ಕೆ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಸರ್ ಕೊನೆಗೊಂದು ಮಾತು ಸರ್, ಇಷ್ಟು ಚೆನ್ನಾಗಿದೆ ಫುಡ್ ಮೇಳ, ಇಷ್ಟೊಂದೆಲ್ಲ ವೆರೈಟೀಸ್ ಇದೆ ಅಂತಲೂ ಹೇಳಿದ್ರಿ ನೀವು. ಸೊ ಇದಕ್ಕೆ ಯಾಕೆ ನಿಮ್ಮ ಹೆಂಡ್ತಿನ ಮಿಸ್ ಮಾಡಿ ಬಿಟ್ಟು ಬಂದಿದ್ದೀರಾ ಅಂತ? ನಾನು ಮೊದಲು ಅಂದ್ಕೊಂಡಿದ್ದು ಫುಡ್ ಮೇಳ ಅಂತ ಅಂದರೆ ಒಂದು ಸ್ಟೇಜ್ ಹಾಕ್ಬಿಟ್ಟು ಒಂದಷ್ಟು ಫುಡ್ ಐಟಮ್ಸ್ ಹಾಕಿರ್ತಾರೆ ಅಂದ್ಕೊಂಡೆ. ದೇವರನ್ನೇ ನನಗೆ ಈ ಥರ ಎಲ್ಲ ಇರುತ್ತೆ ಅಂತ ಗೊತ್ತಾಗಿದ್ರೆ ನನ್ನ ಹೆಂಡ್ತಿನೂ ಕರ್ಕೊಂಡು ಒಂದು ಸ್ವಲ್ಪ ಮನೆಗೂ ತುಂಬ್ಕೊ ಹೋಗ್ಬಿಡ್ತಾ ಇದ್ದೆ. ಪ್ಲಾನಿಂಗ್ ಏನೋ ಇತ್ತಾ ಸರ್? ಇಲ್ಲ, ಮನೆಗೂ ತುಂಬ್ಕೊ ಹೋಗ್ಬಿಡ್ತಾ ಇದ್ದೆ. ಅದರಲ್ಲಿ ಏನ್ರಿ ಇದೆ, ಇವರೆಲ್ಲ ಏನು ಕೊಡಲ್ಲ ಅಂತಾರ, ತಗೊಂಡು ಹೋಗ್ಬಿಟ್ಟು ಆರಾಮಾಗಿ ಇದು ಮಾಡ್ಬೋದಾಯ್ತು. ನಮ್ಮ ಮನೇಲಿ ಏನೋ ಅಡುಗೆ ಮಾಡಲ್ಲ, ಇವೆಲ್ಲ ತಗೊಂಡು ಹೋಗಿದ್ರೆ ಒಂದು ವಾರ ತಳ್ಬೋದಾಗಿತ್ತೇನೋ. ಸರ್ ಅದರಲ್ಲೂ ಬಿಡ್ತಾ ಇಲ್ಲ, ಏನಾದರೂ ನಾನು ಹೆಂಡತಿ ಕರ್ಕೊಂಡು ಬಂದಿದ್ರೆ ಬ್ಯಾಗ್ ಸಮೇತ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ, ನನ್ನ ಹೆಂಡ್ತಿ ಆ ಥರ ಅಲ್ಲ, ತುಂಬ ಸೆನ್ಸಿಟಿವ್ ಪಾಪ. ಅವಳು ಏನು ಇಷ್ಟಪಡಲ್ಲ. ಅವಳು ಆ್ಯಕ್ಚುಲಿ ಏನು ಜಾಸ್ತಿ ಏನು ತಿನ್ನಲ್ಲ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಯಾವಾಗಲೂ ನಾವು ಕಾಲು ಹೇಳ್ಕೊಳ್ಳೋದು ಇನ್ನೊಬ್ರು ನಗೋದಕ್ಕೋಸ್ಕರ ಅಲ್ವಾ. ನಗ್ತಾ ಇರಿ, ನಗಿಸ್ತಾ ಇರಿ, ಆರೋಗ್ಯದಿಂದಿರಿ. ಏನೇ ಮಾಡಿದ್ರು ನಿಮ್ಮ ನಗ್ಸೋದಕ್ಕೋಸ್ಕರ. ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.